ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಕಿಟ್ಟಿ ಪಾರ್ಟಿ ಅಂದರೆ ಮಾರ್ಚ್ 5 ನಾನು ಮಾಡಿದ್ದು. ಅಂದರೆ ಈ ಸಲ ಮನೆಯಲ್ಲಿ ಮಾಡಿಲ್ಲ, ಹೋಟೆಲ್ಗೆ ಹೋಗಿದ್ವಿ. ಈವ್ನಿಂಗು ಸ್ನ್ಯಾಕ್ಸ್ ಥರ ತಿನ್ನೋಣ ಅಂದ್ಬಿಟ್ಟು. ಅದು ನೋಡಿ, ಸೆಕೆಂಡು ಲತಾ ಅಂತ ಅವ್ರಿಗೆ ಬಂದಿದೆ. ಇದು ನಂದು ಸೆಕೆಂಡ್ ಟೈಮು. ಯಾಕೆ ಅಂದರೆ ನಾನು 2 ಚೀಟಿ ಕಟ್ಟೋದ್ರಿಂದ ನನಗೆ 2 ಬರುತ್ತೆ. ಒಂದು ಮನೆಯಲ್ಲಿ ಮಾಡಿದ್ದೆ, ಇದು ಸೆಕೆಂಡ್ ಟೈಮು. ಅದರಿಂದ ಆಚೆ ಹೋದ್ವಿ. ಅದರಲ್ಲಿ ತುಂಬ ಜನ ಮಿಸ್ ಆದರು. ನಾವೊಂದು 5 ಜನ ಅಷ್ಟೇ ಹೋಗಿದ್ದು. ಇದು ನಮ್ಮ ಮನೆ ಹತ್ರನೇ ಬಸವನಗರದಲ್ಲಿ ಒಂದು ಹೊಸದು ರೆಸ್ಟೋರೆಂಟ್ ಓಪನ್ ಆಗಿದೆ, ಅಲ್ಲಿ ಹೋಗಿದ್ವಿ. ಅದು ನ್ಯೂಡಲ್ಸು ಎಲ್ಲ ತಿನ್ಕೊಂಡು ಬಂದ್ವಿ, ಚೆನ್ನಾಗಿತ್ತು. ಅಲ್ಲೆಲ್ಲ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಬಂದ್ವಿ. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಮನೆಗೆ ಹೋದರು. ಅದಾದಮೇಲೆ ನಾನು ಕ್ರಿಕೆಟಿಗೆ ಬಿಟ್ಟು ಬಂದಿದ್ನಲ್ಲ, ಅವಳನ್ನ ಕರ್ಕೊಂಬರೋಣ ಅಂತ ಹೋಗಿದ್ದೆ. ಅದಾದಮೇಲೆ ಅವತ್ತೇ ಇದು ನಮ್ಮ ಹೊಸ ಮನೆಗೆ ವುಡ್ ವರ್ಕ್ ಮಾಡೋಕ್ಕೆ ಮೆಜರ್ಮೆಂಟ್, ಅಂದರೆ ಯಾವ್ಯಾವ ರೀತಿ ಏನೇನು ಬೇಕು ಅನ್ನೋದನ್ನು ಅವರು ಬಂದಿದ್ದರು, ಅದನ್ನು ತೋರಿಸೋಣ ಅಂತ ಹೋಗಿದ್ದೆ. ಅದಾಗಿ ನೆಕ್ಸ್ಟ್ ಡೇ ಫ್ರೈಡೇ ಇದಿತ್ತು, ಅದು ಸಂಕಷ್ಟಿ. ನಾನು ಮಾಡೋಕ್ಕಾಗಿಲ್ಲ, ಬರೀ ದೇವಸ್ಥಾನಕ್ಕೆ ಹೋಗಿ ಬಂದೆ. ದೇವಸ್ಥಾನಕ್ಕೆ ಮಹಾಮಂಗಳಾರತಿ ಟೈಮಲ್ಲಿ ಹೋಗಿ ಬಂದಿದ್ದೆ ಅಷ್ಟೇ. ಇದು 8th ವುಮೆನ್ಸ್ ಡೇ ದಿನ. ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ಸಾರಿ, ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ. ವುಮೆನ್ಸ್ ಡೇ ದಿನ ಇದು ಸರ್ಕಲ್ ಮಾರಮ್ಮ ಹತ್ರ ಇದು, ಅಂದರೆ ಎಲ್ಲ ಲೇಡೀಸ್, ಓನ್ಲಿ ಲೇಡೀಸು, ಜೆಂಟ್ಸು ಇದ್ದಾರೆ. ವುಮೆನ್ಸ್ ಡೇ ಸ್ಪೆಷಲ್ ಅನಿಸುತ್ತೆ. ಎಲ್ಲ ಮ್ಯಾರಥಾನ್ ಥರ ಹೋಗ್ತಾಯಿದ್ರು. ನಾವು ವುಮೆನ್ಸ್ ಡೇ ದಿನ ಆಚೆ ಹೋಗೋಣ ಅಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಆವಾಗ ಒಂದು 8 ಪೀಪಲ್ಸ್ ಹೋಗೋಣ ಅಂತ ಪ್ಲ್ಯಾನ್ ಆಯಿತು. ಆದರೆ ನೋಡಿದ್ರೆ ಲಾಸ್ಟಲ್ಲಿ ಎಲ್ಲರೂ ಕೈ ಕೊಟ್ಟು 4 ಜನ ಹೋಗಿದ್ದು. ವುಮೆನ್ಸ್ ಡೇ ಸೆಲೆಬ್ರೇಷನ್ಗೋಸ್ಕರ RR ರೆಟ್ರೀಟ್ ಅಂತ ನೆಲಮಂಗಲದ ಹತ್ರ ಇದೆ, ಅಲ್ಲಿಗೆ ಅಂತ ನಾವು ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ. ಆದರೆ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲರೂ ಕೈ ಕೊಟ್ಟರು. ಅದರಿಂದ 4 ಜನ ಹೋಗೋಕ್ಕಾಗಿದ್ದು. ಆದರೂ ನಾವು ಪರವಾಗಿಲ್ಲ 4 ಜನ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಹೋಗ್ತಾ ಸ್ಯಾರಿ ಉಟ್ಕೊಂಡು ಹೋಗಿದ್ದು. ಇಲ್ಲೇ ಎಲ್ಲಾದರೂ ನಿಯರ್ ಬೈ ಟೆಂಪಲ್ ಇದ್ದರೆ ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಆದರೆ ಹತ್ರದಲ್ಲಿ ನಮಗೆ ಯಾವುದೂ ಟೆಂಪಲ್ಲು ಸಿಗಲಿಲ್ಲ. ಅದರಿಂದ ಬೇಡ ಬಿಡು ಪರವಾಗಿಲ್ಲ ಅಂದ್ಬಿಟ್ಟು ಹಂಗೆ ಡೈರೆಕ್ಟ್ ರೆಸಾರ್ಟ್ಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು, ಮಾತ್ರ ಫುಡ್ಡು ಸಕ್ಕತ್ತಾಗಿತ್ತು. ಮುಂದೆ ನಾವು ಬೇಗನೆ ರೀಚ್ ಆದ್ವಿ 8:30ಗೆಲ್ಲ. ಹೋದ ತಕ್ಷಣ ನಮಗೆ ಎಂಟ್ರಿ ಮಾಡಿ, ನಮ್ಮದು ಮುಂಚೆನೇ ಅಡ್ವಾನ್ಸ್ ಪೇ ಮಾಡಿದ್ವಲ್ಲ, ಅದನ್ನು ಉಳಿದಿದ್ದ ಅಮೌಂಟ್ ಪೇ ಆದಮೇಲೆ ಕೈಗೆ ಈ ಥರ ಟ್ಯಾಗ್ ಥರ ಹಾಕ್ತಾರೆ ಒಳಗೆ ಎಂಟ್ರಿ. ಅದೆಲ್ಲ ಆಯಿತು. ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಳ್ಳೋಣ ಅಂದ್ಬಿಟ್ಟು ಬಂದ್ವಿ. ಮತ್ತು ನಾವು ಸ್ಯಾರಿ ಉಟ್ಟಿದ್ದರಿಂದ ತಗೊಳ್ಳೋಣ ಫೋಟೋಸ್ ಅಂತ ಅಲ್ಲಿ ಹೋಗಿದ್ವಿ. ಇದೇ ನೋಡಿ RR ರೆಟ್ರೀಟ್ ಅಂತ, ಇದು ಚೆನ್ನಾಗಿದೆ. ಇನ್ನು ಮುಂದೆ ನಾವು ಯಾವ್ಯಾವ ರೀತಿ ಗೇಮ್ಸ್ ಆಡಿದ್ವಿ, ಯಾವ ಥರ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ನಾನು ನೆಕ್ಸ್ಟು ವ್ಲಾಗಲ್ಲಿ ತಿಳಿಸ್ತೀನಿ. ಇದು ಸ್ವಲ್ಪ ಫೋಟೋಸ್ ತೆಕ್ಕೊಳ್ಳೋ ಅಂದ್ಬಿಟ್ಟು ಎಲ್ಲ ರೆಡಿ ಆಗ್ತಾಯಿದ್ವಿ. ತುಂಬ ಚೆನ್ನಾಗಿದೆ ರೆಸಾರ್ಟು, ನಮ್ಗೆ ಇಷ್ಟ ಆಯಿತು. ಫುಡ್ಡು ಅಷ್ಟೇ ಸಕ್ಕತ್ತಾಗಿತ್ತು, ತುಂಬ ವೆರೈಟಿ ಫುಡ್ಸ್ ಇತ್ತು. ನಾವು ನೋಡಿ ಡೈರೆಕ್ಟು ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಮತ್ತು ವೀಡಿಯೋಸ್ ಎಲ್ಲ ಮಾಡಾದಮೇಲೆ ಡೈರೆಕ್ಟು ಬ್ರೇಕ್ಫಾಸ್ಟ್ಗೆ ಹೋದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ ಅನ್ನೋ ಪ್ಲ್ಯಾನ್ ಇತ್ತು. ನೋಡಿ ಈ ಥರ ಫುಡ್ಸ್ ಎಲ್ಲ ಇತ್ತು, ಪೂರಿ, ದೋಸೆ, ಇಡ್ಲಿ, ತುಂಬ ವೆರೈಟೀಸ್ ಇತ್ತು. ಯಾವ್ದು ತಿನ್ನೋಣ ಯಾವ್ದು ಬಿಡೋಣ ಅನ್ನೋ ಥರ ಇತ್ತು. ನಾವಿದು ಫಸ್ಟ್ ಟೈಮ್ ಹೋಗಿದ್ದು. ಮಧ್ಯಾಹ್ನದ್ದು ಅಷ್ಟೇ ತುಂಬ ಚೆನ್ನಾಗಿದೆ ಫುಡ್ಡೆಲ್ಲ. ನಿಮಗೆ ನೆಕ್ಸ್ಟು ವಿಡಿಯೋದಲ್ಲಿ ಇನ್ನು ಉಳ್ದಿದ್ದ ಭಾಗ ರೆಸಾರ್ಟಲ್ಲಿ ನಾವು ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅನ್ನೋದನ್ನೆಲ್ಲ ನಾನು ಹಾಕ್ತೀನಿ. ಅದೇ ರೀತಿ ನಾನು ಮಾಡೋ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಪ್ಲೀಸ್ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಪಿನಿಯನ್ನು ಕಮೆಂಟ್ನ ನನಗೆ ತಿಳಿಸಿ. ನಾನು ಏನು ಚೇಂಜಸ್ ಇದ್ದರೆ ನಾನು ಚೇಂಜ್ ಮಾಡ್ಕೊತೀನಿ. ಇದು ಲೈವ್ ಕೌಂಟ್ರಿತ್ತು. ದೋಸೆ, ಪೂರಿ, ಇಡ್ಲಿ ಎಲ್ಲ ಲೈವ್ ಆಗಿ ಬಿಸಿ ಬಿಸಿದೇ ಕೊಡ್ತಾಯಿದ್ರು. ಇದೆಲ್ಲ ಉಪ್ಪಿಟ್ಟು, ಕೇಸರಿಬಾತ್ ಆ ಥರದ್ದೆಲ್ಲ ತುಂಬಾ ಜನ ಇದ್ದರು. ಅವತ್ತು ವುಮೆನ್ಸ್ ಡೇ ಥರನೇ ಇರಲಿಲ್ಲ, ಬರೀ ಜೆಂಟ್ಸೇ ಇದ್ದರು. ಮೋಸ್ಟ್ಲಿ ಆಫೀಸಿಂದ ಎಲ್ಲ ಬಂದಿದ್ರು ಅನಿಸುತ್ತೆ, ಇವೆಂಟ್ ಥರ. ಅದಕ್ಕೆ ತುಂಬ ಜನ ಇದ್ದರು. ನಾನು ಮಾಡೋ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮತ್ತು ನೆಕ್ಸ್ಟು ವ್ಲಾಗಲ್ಲಿ ನಾವು ಆ ರೆಸಾರ್ಟಲ್ಲಿ ಮುಂದೆ ಯಾವ್ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ಯಾವ್ಯಾವ ರೀತಿ ಗೇಮ್ಸ್ ಆಡಿದ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಥ್ಯಾಂಕ್ ಯು.